Good morning, students. Welcome to today's CS class. I think it was a long gap, ತುಂಬ ಲಾಂಗ್ ಗ್ಯಾಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಸಿನ್ಸ್ ವಿ ಹ್ಯಾವ್ ಕಾಲೇಜ್ ಗೋಯಿಂಗ್ ಆನ್, ಕಾಲೇಜ್ ಓಪನ್ ಆಗಿದೆ ನಮಗೆಲ್ಲ. ವಿತಿನ್ couple of weeks, even your class, offline class might get started. ಸೊ ಗೆಟ್ ಪ್ರಿಪೇರ್ಡ್. ಹವೆವರ್ ಇಲ್ಲಿ ಏನೇನು ಟಾಪಿಕ್ಸ್ ಆಗಿದೆ ಜಸ್ಟ್ ಒಂದ್ಸಲ ಹಾಗೆ ರಿವೈಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಐ ಥಿಂಕ್ ವಿ ಹ್ಯಾವ್ ಡಿಸ್ಕಸ್ಡ್ ಫ್ಯೂ ಕಾನ್ಸೆಪ್ಟ್ಸ್ ರಿಗಾರ್ಡಿಂಗ್ ಯುವರ್ ಸೆಕೆಂಡ್ ಯೂನಿಟ್. ಸೊ ದಟ್ ಈಸ್ ಯುವರ್ ಆರ್ಕಿಟೆಕ್ಚರ್ ಆಫ್ ಎಂಬೆಡೆಡ್ ಸಿಸ್ಟಮ್. ಸೊ ಫಸ್ಟ್ ಟಾಪಿಕ್ ಎಲಿಮೆಂಟ್ಸ್ ಆಫ್ ಎಂಬೆಡೆಡ್ ಸಿಸ್ಟಮಲ್ಲಿ ಬ್ಲಾಕ್ ಡಯಾಗ್ರಾಮ್ ಆಫ್ ಎಂಬೆಡೆಡ್ ಸಿಸ್ಟಮ್ ಹೇಳ್ಕೊಟ್ಟಿದ್ದೆ ನಾನು. ಸೊ ಅದರಲ್ಲಿ ಸಿಸ್ಟಮ್ ಕೋರ್ ಆಗಿರ್ಬೋದು, ಮೆಮರಿ ಆಗಿರ್ಬೋದು, ವಾಟ್ ಯು ಮೀನ್ ಬೈ ಸಿಸ್ಟಮ್ ಕೋರ್, ಸಿಸ್ಟಮ್ ಕೋರ್ಗಳಲ್ಲಿ ಯಾವ ಟೈಪ್ಸ್ ಇದೆ ಅದನ್ನೆಲ್ಲದನ್ನು ಕೂಡ ಹೇಳಿದ್ದೆ. ಸೊ ಹಾಗೆ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್, ಆರ್ ಯುವರ್ ಸೆನ್ಸರ್ಸ್, ಔಟ್ಪುಟ್ ಪೋರ್ಟ್ ಆರ್ ಯುವರ್ ಆ್ಯಕ್ಚುಯೇಟರ್, ಹಾಗೆ ಎಂಬೆಡೆಡ್ ಫರ್ಮ್ವೇರ್ ಅಂತಂದರೆ ಏನು, ವಾಟ್ ಯು ಮೀನ್ ಬೈ ಕಮ್ಯುನಿಕೇಷನ್ ಇಂಟರ್ಫೇಸ್, ಆ್ಯಂಡ್ ದೆನ್ ಸಮ್ ಅದರ್ ಸಪೋರ್ಟಿಂಗ್ ಇಂಟಿಗ್ರೇಟೆಡ್ ಐಸಿಸ್ ಆಲ್ಸೋ. ಸೊ ಇದನ್ನೆಲ್ಲದನ್ನು ಕೂಡ ನೋಡಿದ್ವಿ. ಸೊ ಅಪಾರ್ಟ್ ಫ್ರಮ್ ದಿಸ್ ಈವನ್ ವಿ ಹ್ಯಾವ್ ಡಿಸ್ಕಸ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಯುವರ್ ಮೈಕ್ರೋ ಪ್ರಾಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ ಆಲ್ಸೋ. ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಪ್ರಾಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ ಅಂತ ಬಂದಾಗ, ಮೈಕ್ರೋ ಕಂಟ್ರೋಲರಲ್ಲಿ ಮ್ಯಾನುಫ್ಯಾಕ್ಚರರ್ ಎಲ್ಲದನ್ನು ಕೂಡ ಪ್ರೀ ಇನ್ಸ್ಟಾಲ್ ಮಾಡಿ ಫ್ಯಾಬ್ರಿಕೇಟ್ ಮಾಡಿ ಸೇಲ್ ಮಾಡ್ತಾನೆ. ಆದರೆ ಮೈಕ್ರೋ ಪ್ರಾಸೆಸರಲ್ಲಿ ಓನ್ಲಿ ದಿಸ್ ಇಲ್ಲಿ ಮೆನ್ಷನ್ ಮಾಡಿದಾರಲ್ವ, ಇದಿಷ್ಟು ಮಾತ್ರ ಇರುತ್ತೆ. ಅದಷ್ಟು ಬಿಟ್ಟು ಯು ವೋಂಟ್ ಬಿ ಹ್ಯಾವಿಂಗ್ ಎನಿ ಅದರ್ ಬ್ಲಾಕ್. ಸೊ ಇನ್ನೇನೇ ಬೇಕು ನಿಮಗೆ, ಮೆಮರಿ ಆಗಿರ್ಬೋದು ಅಥವಾ ಯು ನೀಡ್ ಸಮಥಿಂಗ್, ಯಾವುದೊಂದು ಪೆರಿಫರಲ್ ಬೇಕು ಅಂತ ಹೇಳಿದ್ರೆ, ಯೂಸಿಂಗ್ ದೀಸ್ ಬಸಸ್, ಅಡ್ರೆಸ್ ಬಸ್, ಡೇಟಾ ಬಸ್, ಕಂಟ್ರೋಲ್ ಬಸ್ ಯೂಸ್ ಮಾಡಿಕೊಂಡು ಯು ಹ್ಯಾವ್ ಟು ಕನೆಕ್ಟ್ ಇಟ್ ಟು ದ ಮೈಕ್ರೋ ಪ್ರಾಸೆಸರ್. ಮೈಕ್ರೋ ಪ್ರಾಸೆಸರ್ ಅಂತ ಬಂದಾಗ ಯು ಹ್ಯಾಡ್ ಪ್ರೋಗ್ರಾಮ್ ಕೌಂಟರ್, ALU ಇಸ್ ಲೈಕ್ ಅ ಬ್ರೈನ್, ಇನ್ಸ್ಟ್ರಕ್ಷನ್ ಡಿಕೋಡರ್ ಏನಕ್ಕೆ ಬೇಕು ಟು ಟ್ರಾನ್ಸ್ಲೇಟ್ ಯುವರ್ ಇನ್ಸ್ಟ್ರಕ್ಷನ್ಸ್, ಟೈಮಿಂಗ್ ಆ್ಯಂಡ್ ಕಂಟ್ರೋಲ್ ಯೂನಿಟ್ ಟು ಮೇಂಟೈನ್ ಟೈಮಿಂಗ್ ಕನ್ಸ್ಟ್ರೈನ್. ಕಂಟ್ರೋಲ್ ಯೂನಿಟ್ ಅಂತ ಬಂದಾಗ ಯು ಹ್ಯಾಡ್ ರೀಡ್ ಆ್ಯಂಡ್ ರೈಟ್ ಆಕ್ಸೆಸಿಬಿಲಿಟಿ, ಅದನ್ನು ಕಂಟ್ರೋಲ್ ಯೂನಿಟ್ ನೋಡ್ಕೊಳ್ಳುತ್ತೆ. ಟು ಸೇವ್ ಎನಿ ಇಂಟರ್ಮೀಡಿಯೇಟ್ ಡೇಟಾ ಅದನ್ನು ರಿಜಿಸ್ಟರ್ಸ್ ನೋಡ್ಕೊಳ್ಳುತ್ತೆ. ಯು ಹ್ಯಾಡ್ ಅಡ್ರೆಸ್ ಬಸ್, ಡೇಟಾ ಬಸ್ ಆ್ಯಂಡ್ ಕಂಟ್ರೋಲ್ ಬಸ್. ಪ್ರಾಬಬ್ಲಿ ವೆನ್ ಇಟ್ ಕಮ್ಸ್ ಟು ಡೈರೆಕ್ಷನ್ ಅಂತ ಬಂದಾಗ, ಸೊ ಕಂಟ್ರೋಲ್ ಬಸ್ ಆ್ಯಸ್ ವೆಲ್ ಆಸ್ ಡೇಟಾ ಬಸ್ ಈಸ್ ಯುವರ್ ಬೈ ಡೈರೆಕ್ಷನಲ್. ಅಂದರೆ ಸೊ ಕಂಟ್ರೋಲ್ ಬಸ್ ಆ್ಯಂಡ್ ಡೇಟಾ ಬಸ್ ಇದೆರಡು ಕೂಡ ಬೈ ಡೈರೆಕ್ಷನಲ್. ದೇ ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ಆಸ್ ವೆಲ್ ಆಸ್ ರಿಸೀವ್. ಬಟ್ ಅಡ್ರೆಸ್ ಬಸ್ ಮೈಕ್ರೋ ಪ್ರಾಸೆಸರಿಂದ ಪೆರಿಫರಲ್ಗೆ ಹೋಗುತ್ತೆ ಹೊರತು ಯಾವತ್ತೂ ಕೂಡ ಪೆರಿಫರಲಿಂದ ಮೈಕ್ರೋ ಪ್ರಾಸೆಸರಿಗೆ ಬರಲ್ಲ. ಅದಕ್ಕೆ ಅದು ಯೂನಿ ಡೈರೆಕ್ಷನ್, ಅದೊಂದು ಪಾಯಿಂಟ್ ಹಾಗೆ ನೆನ್ಪಿಟ್ಕೊಡಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಅಪಾರ್ಟ್ ಫ್ರಮ್ ದಟ್ ವಿ ಡಿಸ್ಕಸ್ಡ್ ಈವನ್ ಯುವರ್ ಮೈಕ್ರೋ ಕಂಟ್ರೋಲರ್ ಆಲ್ಸೋ. ಸೊ ನಾ ಹೇಳ್ದಂಗೆ ಮೈಕ್ರೋ ಕಂಟ್ರೋಲರಲ್ಲಿ ರ್ಯಾಮ್, ರಾಮ್ ಎಲ್ಲನೂ ಇರುತ್ತೆ. ಸೊ ರಾಮ್ ಈಸ್ ಬೇಸಿಕಲಿ ಯೂಸ್ ಟು ಸ್ಟೋರ್ ಪರ್ಮನೆಂಟ್ ರಿಸಲ್ಟ್ಸ್ ಆರ್ ಪರ್ಮನೆಂಟ್ ಮೆಮರಿ ಅಂತ ಹೇಳ್ಬೋದು. ರ್ಯಾಮ್ ಈಸ್ ಯೂಸ್ ಟು ಸೇವ್ ಎನಿ ಇಂಟರ್ಮೀಡಿಯೇಟ್ ವ್ಯಾಲ್ಯೂಸ್ ಆಗಿರ್ಬೋದು, ಆರ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಆಗಿರ್ಬೋದು, ವಿಚ್ ಆರ್ ಜಸ್ಟ್ ಪ್ರೆಸೆಂಟ್ ಓನ್ಲಿ ಫಾರ್ ಟೈಮ್ ಬೀಯಿಂಗ್ ಆ್ಯಂಡ್ ದೆನ್ ದೆ ಮೇ ಗೆಟ್ ಡಿಲೀಟೆಡ್. ಹಾಗೆ ಯು ಹ್ಯಾಡ್ ಕ್ಲಾಕ್ ಸರ್ಕ್ಯೂಟ್, ಕ್ಲಾಕಿಂಗ್ ಇನ್ಪುಟ್ ಏನಾರು ಬೇಕು ಅಂತ ಹೇಳಿದ್ರೆ, ಅಥವಾ ಇಫ್ ಯು ನೀಡ್ ಟು ಜನರೇಟ್ your oscillations from your crystal oscillator to any of your peripheral, you will make use of clock circuit. ಸೊ ಹಾಗೆ ಟೈಮರ್ಸ್ ಆ್ಯಂಡ್ ಕೌಂಟರ್ಸ್ ಕೂಡ ಇದೆ. ಟೈಮಿಂಗ್ ಕನ್ಸ್ಟ್ರೈಂಟ್ ಆ್ಯಂಡ್ ದೆನ್ ಕೌಂಟಿಂಗ್, ಇದನ್ನು ಕೂಡ ಟೈಮರ್ಸ್ ಏನು ನೋಡ್ಕೊಳುತ್ತೆ. ಇಂಟ್ರಪ್ಟ್ಸ್ ಅಂತ ಬಂದಾಗ, ಇಫ್ ಯು ಹ್ಯಾವ್ ಎನಿ ಎರರ್ ಡ್ಯೂರಿಂಗ್ ಎನಿ ಎಕ್ಸಿಕ್ಯೂಷನ್ ಆಫ್ ಎನಿ ಪ್ರೋಗ್ರಾಮ್, ಅದರ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಷನಲ್ಲಿ ಏನಾದ್ರು ಎರರ್ ಇದೆ ಅಂತ ಹೇಳಿದ್ರೆ ಅದನ್ನು ಹೇಳೋವಂಥ ಕೆಲಸ ಕೂಡ ಇಂಟ್ರಪ್ಟ್ ನೋಡ್ಕೊಳ್ಳೋದು. ಅವ್ರು ಹ್ಯಾಂಡ್ಲಿಂಗ್ ಸಚ್ ಎರರ್ ಹ್ಯಾಂಡ್ಲಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ಬೋದು. ಸೊ ಹಾಗೆ ಹ್ಯಾಡ್ ಸೀರಿಯಲ್ ಪೋರ್ಟ್ ಇಂಟರ್ಫೇಸ್ ಆಲ್ಸೋ. ಸೀರಿಯಲ್ ಪೋರ್ಟ್ ಇಂಟರ್ಫೇಸ್ ಅಂತ ಬಂದಾಗ, ಇಫ್ ಯು ಸೀರಿಯಲ್ ಮತ್ತು ಪ್ಯಾರಲಲ್ ಪೋರ್ಟ್ ಎರಡನ್ನೂ ಕೂಡ ಯು ವಿಲ್ ಮೇಕ್ ಯೂಸ್ ಆಫ್ ದೆಮ್ ಟು ಕನೆಕ್ಟ್ ಎನಿ ಎಕ್ಸ್ಟರ್ನಲ್ ಹಾರ್ಡ್ವೇರ್, ಎಕ್ಸ್ಟರ್ನಲ್ ಪೆರಿಫರಲ್ಸ್ನ ಕನೆಕ್ಟ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದೀಸ್ ಟು ports, that is serial port and parallel port. Similarly, you are having ADCs and DACs also. ADC ಅಂತ ಬಂದರೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಷನ್ ಏನಾರು ಬೇಕಾ ನಿಮಗೆ, ವಿಲ್ ಮೇಕ್ ಯೂಸ್ ಆಫ್ ADC. ಹಾಗೆ ಡಿಜಿಟಲ್ ಟು ಅನಲಾಗ್ ಕನ್ವರ್ಷನ್ ಏನಾರು ಬೇಕಾ, ವಿಲ್ ಮೇಕ್ ಯೂಸ್ ಆಫ್ DAC. ನಾರ್ಮಲಿ ADCಸ್ನ ಇನ್ಪುಟ್ಸ್ ಅಥವಾ ಸೆನ್ಸರ್ಸ್ ಕಡೆ ಯೂಸ್ ಮಾಡ್ತೀರಾ. DACಸ್ನ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್ ಅಟ್ ದ ಔಟ್ಪುಟ್ ಸೈಡ್. ನಾರ್ಮಲಿ ಎಲ್ಲ ಕಡೆನೂ ಹೀಗೆ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ, ದರ್ ಆರ್ ಚಾನ್ಸಸ್ ಆ ಥರ ಯೂಸ್ ಮಾಡ್ತಾರೆ. ಸೊ ಹಾಗೆ ALU ಆ್ಯಂಡ್ ಇನ್ಸ್ಟ್ರಕ್ಷನ್ ಡಿಕೋಡರ್ ಅಂತ ಹೇಳ್ತಾರೆ. ಎಸ್, ALU ಮತ್ತು ಇನ್ಸ್ಟ್ರಕ್ಷನ್ ಡಿಕೋಡರ್ ಸೇಮ್ ಫಂಕ್ಷನ್ ಆ್ಯಸ್ ಯುವರ್ ಮೈಕ್ರೋ ಪ್ರೊಸೆಸರ್. ಎಲ್ಲ ಕಡೆನೂ ಒಂದೇ ಫಂಕ್ಷನ್. ಆಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಬೇಕಾ, ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ALU. ಇನ್ಸ್ಟ್ರಕ್ಷನ್ಸ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ,
from any language to machine level language. You are going to make use of instruction decoder. So these are all the important things regarding microcontroller that we had discussed. ಇವುಗಳ ಡೀಟೇಲ್ಡ್ ಡಿಫ್ರೆನ್ಸಸ್ನ ಹೇಳ್ಕೊಟ್ಟೆ. ಸೊ ಹಾಗೆ ಈವನ್ ಯುವರ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ರಿಸ್ಕ್ ಆ್ಯಂಡ್ ಸಿಸ್ಕ್ ಆಲ್ಸೋ ಅದನ್ನು ಕೂಡ ಪ್ರಾಬಲಿ ಡೀಟೇಲಾಗಿ ಹೇಳಿದೆ ಅನಿಸುತ್ತೆ. ಐ ಥಿಂಕ್ ನೋ ಡೌಟ್ ವಿತ್ ದ್ಯಾಟ್, ಅದರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ದೆನ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ ಆರ್ಕಿಟೆಕ್ಚರ್ ಟೈಪ್ಸ್ ಆಲ್ಸೋ. ಸೊ ಆರ್ಕಿಟೆಕ್ಚರಲ್ ಟೈಪ್ಸ್ ಅಂತ ಬಂದಾಗ ಯು ಹ್ಯಾಡ್ ವ್ಯಾನ್ ನ್ಯೂಮನ್ ಆ್ಯಂಡ್ ಹಾರ್ವರ್ಡ್. ಒಂದೇ ಮೆಮರಿ ಇದ್ದು ಯು ಹ್ಯಾವ್ ಓನ್ಲಿ 2 buses, ಅಡ್ರೆಸ್ ಮತ್ತು ಡೇಟಾ ಬಸ್, ಬೋತ್ ಫಾರ್ ಯುವರ್ ರಾಮ್ ಆ್ಯಂಡ್ ರ್ಯಾಮ್ ಈಸ್ ಕನೆಕ್ಟೆಡ್ ಟು ಯುವರ್ CPU ಅಂತ ಹೇಳಿದ್ರೆ ಅದನ್ನು ವ್ಯಾನ್ ನ್ಯೂಮನ್ ಅಂತ ಹೇಳ್ತಾರೆ. 2 ಸೆಪ್ರೇಟ್ ಮೆಮರಿ ಫಾರ್ ಬೋತ್ ಯುವರ್ ರಾಮ್ ಆ್ಯಂಡ್ ರ್ಯಾಮ್, ಅಥವಾ ಕೋಡ್ ಮೆಮರಿ ಆರ್ ಡೇಟಾ ಮೆಮರಿ ಅಂತ ಹೇಳ್ಬೋದು, ಯಾ ಹೇಗಾರು ಹೇಳ್ಬೋದು. ಯುವರ್ ರ್ಯಾಮ್ ಈಸ್ ಯುವರ್ ಡೇಟಾ ಮೆಮರಿ, ರಾಮ್ ಈಸ್ ಯುವರ್ ಕೋಡ್ ಮೆಮರಿ ಅಂತ ಕನ್ಸಿಡರ್ ಮಾಡಿದ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್, ಯು ಕ್ಯಾನ್ ಟೇಕ್ ದ ಸಿಮಿಲರ್ ಎಕ್ಸ್ಪ್ಲನೇಷನ್. ಆ್ಯಂಡ್ ದೆನ್ ಯು ಹ್ಯಾವ್ ಸೆಪ್ರೇಟ್ ಬಸ್ಸಸ್ ಫಾರ್ ದೀಸ್ 2 ರ್ಯಾಮ್ ಆ್ಯಂಡ್ ರಾಮ್. ಅದನ್ನು ಹಾರ್ವರ್ಡ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಸೊ ಡಿಪೆಂಡಿಂಗ್ ಆನ್ ಆರ್ ಅಪ್ಲಿಕೇಶನ್, ನಮ್ಮ ಅಪ್ಲಿಕೇಶನ್ ಎರಡೂ ಕೂಡ ಅದರದೇ ಆದಂಥ ಅಡ್ವಾಂಟೇಜಸ್ ಇದೆ, ಅದರದೇ ಆದಂಥ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ನಮ್ಮ ಅಪ್ಲಿಕೇಶನ್ಸ್ ಪ್ರಕಾರ ಯಾವ ರೀತಿ ಬೇಕಾಗತ್ತೆ ಅಂತ ಹೇಳಿ ನಾವೇ ಡಿಸೈಡ್ ಮಾಡಿ ವಿ ಕ್ಯಾನ್ ಯೂಸ್ ಇಟ್. ದಟ್ ಈಸ್ ದ basic difference between Von Neumann and Harvard architectures. So apart from that, I think in our last class we discussed NDNS ಅಂತ ಹೇಳಿದೆ ನಾನು. ಯಾವ ರೀತಿ ನಮ್ಮ ರಿಸಲ್ಟ್ಸ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಹೌ ವಿ ಶುಡ್ ಸ್ಟೋರ್ ದ್ಯಾಮ್ ಇನ್ ದ ಮೆಮರಿ, ಅದನ್ನು ಹೇಳೋವಂಥದ್ದು ಇಟ್ ಈಸ್ NDNS. So basically there are 2 types, ಲಿಟಲ್ ಎಂಡಿಯನ್ ಅಂತಿದೆ ಆ್ಯಂಡ್ ದೆನ್ ಬಿಗ್ ಎಂಡಿಯನ್. ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಟೆಲ್ಸ್, ಹೆಸರೇ ಹೇಳುತ್ತೆ, ಲಿಟಲ್ ಎಂಡಿಯನ್ ಅಂತ ಹೇಳಿದರೆ ಲೋವೆಸ್ಟ್ ಡೇಟಾ ಇನ್ ದ ಫಸ್ಟ್ ಮೆಮರಿ ಅಥವಾ ಲೋವರ್ ಅಡ್ರೆಸ್ ಮೆಮರಿ. ಹಾಗೆ ಹೈಯೆಸ್ಟ್ ಆರ್ ಹೈಯರ್ ಆರ್ಡರ್ ಡೇಟಾ ಇನ್ ದ ಹೈಯರ್ ಮೆಮರಿ, ಅದನ್ನು ಲಿಟಲ್ ಎಂಡಿಯನ್ ಅಂತ ಕರೀತಾರೆ. ಸಿಮಿಲರ್ಲಿ ವಿ ಹ್ಯಾಡ್ ಬಿಗ್ ಎಂಡಿಯನ್ ಅಂತ ಬಂದಾಗ ಹೈಯೆಸ್ಟ್ ಡೇಟಾ ಇನ್ ದ ಲೋವೆಸ್ಟ್ ಅಡ್ರೆಸ್ ಆಗ್ಬೋದಾ, ಹೈಯರ್ ಆರ್ಡರ್ ಡೇಟಾ ಬೈ 10 ಲೋವೆಸ್ಟ್ ಅಡ್ರೆಸ್. ಹಾಗೆ ಲೋವೆಸ್ಟ್ ಡೇಟಾ ಲೋವರ್ ಆರ್ಡರ್ ಡೇಟಾ ಇನ್ ಹೈಯೆಸ್ಟ್ ಅಡ್ರೆಸ್ ಇಸ್ ರೆಫರ್ಡ್ ಆಸ್ ಬಿಗ್ ಎಂಡಿಯನ್. ಸೊ ಅದ್ರದ್ದು ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಹೇಳಿದ್ದೆ. ಬೈಟ್ 3 ಅಂತ ಹೇಳಿದ್ರೆ ಹೈಯರ್ ಆರ್ಡರ್ ಅಂತ ಕನ್ಸಿಡರ್ ಮಾಡ್ಬೋದು, ಬೈಟ್ 0 ಅಂತ ಹೇಳಿದ್ರೆ ಲೋವರ್ ಆರ್ಡರ್. ಸೊ ಎರಡರದ್ದು ಡಿಫ್ರೆನ್ಸ್ ನೋಡ್ಕೊಳ್ಳಿ, ಅಷ್ಟು ನೆನ್ಪಿಟ್ಕೊಂಡು ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್. ಮೂವಿಂಗ್ ಆನ್, ಇವತ್ತು ವಿ ಶಿಲ್ ಡಿಸ್ಕಸ್ ಯುವರ್ ಡಿಜಿಟಲ್ ಸಿಗ್ನಲ್ ಪ್ರೊಸೆಸರ್ ಇನ್ ಅ ವೆರಿ ಡೀಟೇಲ್ಡ್ ಮ್ಯಾನರ್. ಹಾಗೆ ಲೆಟ್ ಮಿ ಟೆಲ್ ಯು, ದಿಸ್ ಟಾಪಿಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ತುಂಬ ಸಲ ರಿಪೀಟ್ ಮಾಡಿದ್ದಾರೆ. ಸೊ ಮೇಕ್ ಶ್ಯೂರ್ DSPನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ರೈಟ್ ಇಟ್ ವಿತ್ ದ ಸೇಮ್ ಬ್ಲಾಕ್ ಡಯಾಗ್ರಾಮ್, ಇದೇ ಬ್ಲಾಕ್ ಡಯಾಗ್ರಾಮ್ ನೋಡ್ಕೊಂಡು ಅದನ್ನೇ ಫಾಲೋ ಮಾಡಿ ಬರಿತಾ ಹೋಗಿ. ಹಾಗೆ ಸೊ ರಿಗಾರ್ಡಿಂಗ್ ಯುವರ್ DSP ಒಂದು ಬೇಸಿಕ್ ಇಂಟ್ರೊಡಕ್ಷನ್ ನಿಮ್ಗೆ ಏನಾರು ಬೇಕು ಅಂತ ಹೇಳಿದ್ರೆ, ಸೊ DSPs ಆರ್ ಬೇಸಿಕಲಿ ಮೈಕ್ರೋ ಪ್ರೊಸೆಸರ್ಸ್ ಆಗ್ಬೋದಾ. DSP ಆರ್ ನಥಿಂಗ್ ಬಟ್ ದೇ ಆರ್ ಮೈಕ್ರೋ ಪ್ರೊಸೆಸರ್. ಯಾವ ರೀತಿ ಮೈಕ್ರೋ ಪ್ರೊಸೆಸರ್ ಅಂದರೆ ಇಟ್ಸ್ ಅ ಸ್ಪೆಷಲ್ ಟೈಪ್, ಸ್ಪೆಷಲ್ ಥರ ಇರೋವಂಥ ಮೈಕ್ರೋ ಪ್ರೊಸೆಸರ್ಸ್. ಸರಿ, ಯಾಕೆ ಇದನ್ನು ಸ್ಪೆಷಲ್ ಅಂತ ಹೇಳ್ತಾರೆ? ಇಫ್ ಯು ಹ್ಯಾವ್ ಎನಿ ಸಿಗ್ನಲ್ ಪ್ರಾಸೆಸಿಂಗ್ ಆಪರೇಷನ್ಸ್, ಸಿಗ್ನಲ್ ಪ್ರಾಸೆಸಿಂಗ್ ಆಪರೇಷನ್ ಅಂತ ಬಂದರೆ ಯು ಹ್ಯಾವ್ ಮೆನಿ ಎಕ್ಸಾಂಪಲ್ಸ್ ಎಲ್ಲ ನಾನು ಹೇಳ್ತೀನಿ. ಬಟ್ ಬೇಸಿಕಾಗಿ ನಿಮ್ಗೆ ಏನಾದ್ರು ಐಡಿಯಾ ಬೇಕು ಅಂತ ಹೇಳಿದ್ರೆ ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಟೆಲಿಕಮ್ಯುನಿಕೇಷನ್, ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲದನ್ನು ಕೂಡ ಒಂದು ಕ್ಯಾಮ್ರಾದಲ್ಲಿ ಇಮೇಜ್ ತೊಗೊಂಡು ಇಮೇಜ್ನ ಟ್ರಾನ್ಸ್ಮಿಟ್ ಮಾಡೋದು ಕೂಡ ಇಟ್ ಇಸ್ ಅ DSP ಆರ್ ಇಟ್ ಇಸ್ ಅ ಫಂಕ್ಷನ್ ಆಫ್ DSP ಇಟ್ಸೆಲ್ಫ್. ಪ್ರತಿಯೊಬ್ಬರು ಸೆಲ್ ಫೋನ್ಸಲ್ಲೂ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾದಲ್ಲಿ ಪ್ರಾಸೆಸರ್ ಇದ್ದೇ ಇರುತ್ತೆ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ DSPs ದೀಸ್ ಡೇಸ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ವಾಟ್ ಇಸ್ ದ ಬೇಸಿಕ್ ಫಂಕ್ಷನ್ ಅಥವಾ ಬೇಸಿಕ್ ಆಪರೇಷನ್ ಅನ್ನೋದು ಗೊತ್ತಾಗ್ತದೆ ನಿಮಗೆ. ವೆನ್ ಇಟ್ ಕಮ್ಸ್ ಟು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಏನೇನು ಅರ್ಥ ಮಾಡ್ಕೋಬೇಕು ಸರ್, ಹಾಗೆ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಐದರ್ ಇಟ್ ಕ್ಯಾನ್ ಬಿ 8 ಬಿಟ್ ಆರ್ 16 ಬಿಟ್ ಆರ್ 32 ಬಿಟ್ ಮೈಕ್ರೋ ಪ್ರೊಸೆಸರ್. ಈ 3 ಅವೈಲಬಿಲಿಟಿ ಇದೆ ನಮಗೆ. ಒಂದು ಈಗ 8 ಬಿಟ್ ಅಂತ ಹೇಳಿದ್ರೆ 8 ಬಿಟ್ ಪರ್ ಮಷೀನ್ ಸೈಕಲ್, 16 ಬಿಟ್ಸ್ ಅಂತ ಹೇಳಿದ್ರೆ 16 ಬಿಟ್ ಪರ್ ಮಷೀನ್ ಸೈಕಲ್, 32 ಬಿಟ್ ಅಂತ ಹೇಳಿದ್ರೆ 32 ಬಿಟ್ ಪರ್ ಮಷೀನ್ ಸೈಕಲ್. ಈ ರೀತಿ ಏನಾದರೂ ಟ್ರಾನ್ಸ್ಮಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್ ಕ್ಯಾನ್ ಸೇ, ಈ ರೀತಿ ನಮಗೆ ಮಾರ್ಕೆಟಲ್ಲಿ ಅವೈಲಬಿಲಿಟಿ ಇದೆ. ಇದರ್ ಇಟ್ಸ್ 8 ಬಿಟ್ ಆರ್ ಇಟ್ಸ್ 16 ಬಿಟ್ ಆರ್
32-bit microprocessors. ಸೊ ಹಾಗೆ ನೋಡಿದಾದ್ರೆ ಸರ್ ವಾಟ್ ಇಸ್ ದ ಇವಾಗ ಮೈಕ್ರೋ ಪ್ರೊಸೆಸರಲ್ಲಿ ಸ್ಪೆಷಲ್ ಟೈಪ್ ಅಂತ ಹೇಳಿದರೆ ಯಾಕಂದ್ರೆ ನಾರ್ಮಲ್ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ಬೋದಿತ್ತಲ್ವಾ. ಸಿಗ್ನಲ್ ಪ್ರಾಸೆಸಿಂಗ್ ಇರೋದ್ರಿಂದ ದಿಸ್ ಇಸ್ 3 times ಫಾಸ್ಟರ್ ದ್ಯಾನ್ ರೆಗ್ಯುಲರ್ ಮೈಕ್ರೋ ಪ್ರೊಸೆಸರ್ಸ್. 3 times ಫಾಸ್ಟರ್ ಅಂತ ಹೇಳಿದ್ರೆ ಇಟ್ಸ್ ನೋಡ ಸ್ಮಾಲ್ ಟೈಮಿಂಗ್. ಫಾರ್ ಎಕ್ಸಾಂಪಲ್ 10 seconds ತೊಗೊಂಡು ನಾರ್ಮಲ್ ಮೈಕ್ರೋ ಪ್ರೊಸೆಸರ್ಸ್ ಏನಾದರೂ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ಡಿವೈಡ್ ದಿಸ್ ಬೈ 3, ಆಲ್ಮೋಸ್ಟ್ 3 seconds. ಸೊ 3 secondsಲ್ಲಿ ಮೈಕ್ರೋ ಪ್ರೊಸೆಸರ್ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ದಟ್ಸ್ ದ ಅಡ್ವಾಂಟೇಜ್ ದಟ್ ವಿ ಕ್ಯಾನ್ ಹ್ಯಾವ್ when it comes to digital signal processing apart from any other general microprocessor ಅಂತ ಹೇಳ್ಬೋದು. ಸೊ ದಟ್ಸ್ ಅನ್ ಅಡ್ವಾಂಟೇಜ್. ಸೊ ಹಾಗೆ ನೋಡೋದಾದರೆ ಇನ್ನು ಇಫ್ ಯು ವಾಂಟ್ ಟು ಹ್ಯಾವ್ ಸಮ್ ಮೋರ್ ಬೇಸಿಕ್ಸ್ ಅಂತ ಬಂದಾಗ ದೀಸ್ ಆರ್ ಸ್ಪೆಷಲ್ ಪರ್ಪಸ್ ಓನ್ಲಿ ಫಾರ್ ಸಿಗ್ನಲ್ ಪ್ರಾಸೆಸಿಂಗ್ ಅಪ್ಲಿಕೇಶನ್ಸ್. ಇದರಲ್ಲಿ ಸಿಗ್ನಲ್ ಪ್ರಾಸೆಸಿಂಗ್ ಅಪ್ಲಿಕೇಶನ್ಗೋಸ್ಕರ ಮಾತ್ರ ಡಿಸೈನ್ ಮಾಡಿರೋದ್ರಿಂದ ಇಟ್ ಈಸ್ ಅಡ್ವಾಂಟೇಜಸ್ ಮೋರ್, ತುಂಬಾ ಅಡ್ವಾಂಟೇಜ್ ಇದೆ. ಹಾಗೆ DSPs ಆರ್ ಫಾಸ್ಟರ್ ಬಿಕಾಸ್ ದೇ ಆರ್ implemented in hardware. Let me tell you, this is a very very important point. DSPs are always implemented using hardware. ಯಾವಾಗಲೂ ಕೂಡ ಹಾರ್ಡ್ವೇರ್ನ ಫಸ್ಟ್ ಡಿಸೈಡ್ ಮಾಡಿ ಆಮೇಲೆ ಅಪ್ಲಿಕೇಶನ್ಗೆ ಇನ್ಸ್ಟಾಲ್ ಮಾಡ್ತೀವಿ. ಅದಕ್ಕೆ ಅದನ್ನು ಇಟ್ ಇಸ್ ಮೋರ್ ಫಾಸ್ಟರ್. ಯಾವಾಗಲೂ ಅಷ್ಟೇ ಹಾರ್ಡ್ವೇರ್ನ ಫಸ್ಟ್ ಡಿಸೈಡ್ ಮಾಡಿ ಆ್ಯಂಡ್ ದೆನ್ ನೀವು ಅಪ್ಲಿಕೇಶನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಕ್ಯಾಮ್ರಾ ಅಂತಲೇ ತೊಗೊಂಡಾಗ ಕ್ಯಾಮ್ರಾ ಒಳಗೆ ಚಿಪ್ಸೆಟ್ ಹಾಕಿ ಆಮೇಲೆ ನೀವು ಫೋಟೋ ತೊಗೊಳ್ತೀರಾ. ನೀವು ತೊಗೊಳ್ಳೋವಂಥ ಫೋಟೋ ಮೇಲೆ ನೀವು ಕ್ಯಾಮ್ರಾನ ಡಿಸೈಡ್ ಮಾಡಲ್ಲ. ಸೊ ಅದಕ್ಕೇ ಇಟ್ ಈಸ್ ಮೋರ್ ಫಾಸ್ಟರ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಬೇಸಿಕ್ ಬ್ಲಾಕ್ಸ್ ಏನೇನಿದೆ ಅಂತ ಹೇಳ್ಬಿಡ್ತೀನಿ. ಹಾಗೆ ಎಕ್ಸ್ಪ್ಲನೇಷನ್ ಬರೀಬೇಕಾದ್ರೆ ನಾನು ಇವಾಗ ಹೇಳೋವಂಥ ಅಷ್ಟು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬರೆಯೋಂಥ ನೆಸೆಸಿಟಿ ಇಲ್ಲ. ನಾನು ನೋಟ್ಸಲ್ಲಿ ಕಂಪ್ರೈಸ್ ಮಾಡಿ ಲಿಮಿಟ್ ಮಾಡಿ ಕೊಟ್ಟಿದ್ದೀನಿ, ಅಷ್ಟನ್ನು ಬರೆದ್ರೆ ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್. ಸೊ ಬೇಸಿಕ್ ಬ್ಲಾಕ್ ಡಯಾಗ್ರಾಮಲ್ಲಿ ಏನೇನಿದೆ ನಿಮಗೆ, ಯು ಹ್ಯಾವ್ ಪ್ರೋಗ್ರಾಮ್ ಮೆಮರಿ ಕಾಣಿಸಿದೆಯಾ? ಸೊ ದಿಸ್ ಈಸ್ ಯುವರ್ ಪ್ರೋಗ್ರಾಮ್ ಮೆಮರಿ ಆ್ಯಂಡ್ ದೆನ್ ದಿಸ್ ಈಸ್ ಯುವರ್ ಡೇಟಾ ಮೆಮರಿ. ಸೊ ಪ್ರೋಗ್ರಾಮ್ ಮೆಮರಿ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಸ್ಟೋರ್ ಪ್ರೋಗ್ರಾಮ್, ಟು ಪ್ರಾಸೆಸ್ ದೆಮ್. ಪ್ರೋಗ್ರಾಮ್ ಅವ್ರ ಇನ್ಸ್ಟ್ರಕ್ಷನ್ಸ್ನ ಸೇವ್ ಮಾಡೋದಕ್ಕೆ ಯು ಹ್ಯಾವ್ ಪ್ರೋಗ್ರಾಮ್ ಮೆಮರಿ, ಅಲ್ಲೇ ಬರ್ತೀವಿ. ಹಾಗೆ ಡೇಟಾ ಮೆಮರಿ ಏನಕ್ಕೆ ಬೇಕು? ಇಫ್ ಯು ವಾಂಟ್ ಟು ಸ್ಟೋರ್ ಎನಿ ಡೇಟಾ, ಇಫ್ ಯು ವಾಂಟ್ ಟು ಸ್ಟೋರ್ ಎನಿ ಇನ್ಫಾರ್ಮೇಷನ್, ಇಫ್ ಯು ವಾಂಟ್ ಟು ಸ್ಟೋರ್ ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಯುವರ್ ಇನ್ಸ್ಟ್ರಕ್ಷನ್ಗೆ ಬೇಕಾಗಿರೋವಂಥ ಡೇಟಾ ಆಗಿರ್ಬೋದು, ಪ್ರೋಗ್ರಾಮ್ ಆಗಿರ್ಬೋದು, ಅದನ್ನೆಲ್ಲದನ್ನು ಕೂಡ ಸೇವ್ ಮಾಡೋದಕ್ಕೆ ಬಳಸೋವಂಥ block now we are going to call it as data memory. So similarly you are having other important blocks at the middle. ನಾನು ನೋಡ್ಕೊಂಬಿಡಿ ಇವಾಗ and then I'll explain. You have address generators. ಯಾವುದಾದ್ರೂ ಅಡ್ರೆಸ್ ಜನರೇಟರ್ಸು ಪ್ರೋಗ್ರಾಮ್ ಮೆಮರಿ ಡೇಟಾ ಮೆಮರಿಗೆ ಬೇಕಾಗಿರೋಂಥ ಅಡ್ರೆಸ್ನ ಜನ್ರೇಟ್ ಮಾಡೋದಕ್ಕೆ ಯು ಹ್ಯಾವ್ ಅಡ್ರೆಸ್ ಜನರೇಟರ್ಸ್. PM and DM ಅಂತ ಕಾಣಿಸ್ತಿದ್ದೀವಿ ಟಾಪಲ್ಲಿ, ಅದು ಅಡ್ರೆಸ್ ಜನರೇಟರ್ಸ್ ಫಾರ್ ಪ್ರೋಗ್ರಾಮ್ ಮೆಮರಿ ಆಸ್ ವೆಲ್ ಆಸ್ ಡೇಟಾ ಮೆಮರಿ. ಅದಾದಮೇಲೆ ನೋಡಿ, ಯು ಹ್ಯಾವ್ ಪ್ರೋಗ್ರಾಮ್ ಸೀಕ್ವೆನ್ಸರ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಕ್ಯಾಶೆ. ಪ್ರೋಗ್ರಾಮ್ ಸೀಕ್ವೆನ್ಸರ್ ಅಂತ ಹೇಳಿದ್ರೆ, ಈಗ ಇಫ್ ಯು ಹ್ಯಾವ್ n ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್, ಈ ಥರ n ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಇದೆ, ಒಂದಾದಮೇಲೆ ಒಂದು ಇನ್ಸ್ಟ್ರಕ್ಷನ್ ಈ ರೀತಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇದೇ ರೀತಿ ಎಕ್ಸಿಕ್ಯೂಟ್ ಆಗಬೇಕು ಅಂತ ಹೇಳೋ ಅಂಥ ಕೆಲಸನ ಪ್ರೋಗ್ರಾಮ್ ಸೀಕ್ವೆನ್ಸರ್ ನೋಡ್ಕೊಳ್ಳುತ್ತೆ. ಹಾಗೆ ಇನ್ಸ್ಟ್ರಕ್ಷನ್ ಕ್ಯಾಶೆ ಅಂತ ಹೇಳಿದ್ರೆ, ಕ್ಯಾಶೆ ಇಸ್ ಮೆಮರಿ ಇಸ್ ನಥಿಂಗ್ ಬಟ್ ಅ ಬಫರ್ ಮೆಮರಿ, ಹೌದಾ? ಸೊ ಬಫರ್ ಮೆಮರಿನ ವಿ ಕ್ಯಾನ್ ರಿಲೇಟೆಡ್ ಟು ಕ್ಯಾಶೆ ಮೆಮರಿ. ಟು ಸ್ಟೋರ್ ಎನಿ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್, ಇಂಟರ್ಮೀಡಿಯೇಟ್ ಡೇಟಾ ಬೇಸಿಕಲಿ, ಅದನ್ನು ಪ್ರೋಗ್ರಾಮ್ ಸೀಕ್ವೆನ್ಸರ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಕ್ಯಾಶೆ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಆಲ್ ದಿಸ್ ಅಡ್ರೆಸ್ ಜನರೇಟರ್, ಪ್ರೋಗ್ರಾಮ್ ಸೀಕ್ವೆನ್ಸರ್, ಎವ್ರಿಥಿಂಗ್, ಈ ಇನ್ಕ್ಲೂಡಿಂಗ್ ಕೆಳಗಡೆ ನೋಡ್ಬೋದು ಇವಾಗ ಡೇಟಾ ರಿಜಿಸ್ಟರ್ಸ್ ಇದೆ, ಹಾಗೆ ಮಲ್ಟಿಪ್ಲಯರ್ ಇದೆ, ಹಾಗೆ ALU ಇದೆ, ಆ್ಯಂಡ್ ದೆನ್ ಶಿಫ್ಟರ್ ಇದೆ. ಇದಿಷ್ಟನ್ನು ವಿ ಕ್ಯಾನ್ ಕಂಪ್ರೈಸ್ ಇಟ್ ಆ್ಯಂಡ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಂಪ್ಯೂಟೇಷನಲ್ ಇಂಜಿನ್. ಏನಂತ ಕರಿಬೋದು? ಕಂಪ್ಯೂಟೇಷನಲ್ ಇಂಜಿನ್, ಹೌದಾ? ಸೊ ಡೇಟಾ ರಿಜಿಸ್ಟರ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಸ್ಟೋರ್ ಡೇಟಾ, ಅದು ಬಿಟ್ಟು ಇನ್ನೇನು ಬೇರೆ ಇಲ್ಲ, ಲೈಕ್ ರಿಜಿಸ್ಟರ್. ಮಲ್ಟಿಪ್ಲೈಯರ್, ಇಫ್ ಯು ಹ್ಯಾವ್ ಎನಿ ಬೇಸಿಕ್ ಮಲ್ಟಿಪ್ಲೈಯಿಂಗ್ ಯೂನಿಟ್, ಅವ್ರ ಮಲ್ಟಿಪ್ಲೈಯರ್ ಯೂನಿಟ್ ಏನು ಮಾಡುತ್ತೆ? ನಾರ್ಮಲಿ ಅಡ್ರೆಸಸ್ನ ಮಲ್ಟಿಪ್ಲೈ ಮಾಡುತ್ತೆ, ಅವ್ರ ಡೇಟಾನ ಮಲ್ಟಿಪ್ಲೈ ಮಾಡುತ್ತೆ, ಆರ್ ಇಟ್ ಕಂಬೈನ್ಸ್ ಟು ಸಿಗ್ನಲ್ಸ್. ಇದನ್ನು ಮಾಡೋದು ಕೂಡ ಮಲ್ಟಿಪ್ಲೈಯರ್ ಕೆಲಸನೇ. ಹಾಗೆ ALU ಅಂತ ಬಂದಾಗ ಮ್ಯಾಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಆಗಿರ್ಬೋದು, ಆಲ್ ದೋಸ್ ಥಿಂಗ್ಸ್. ಹಾಗೆ ಶಿಫ್ಟರ್ ಏನಕ್ಕೆ ಬೇಕು? ಶಿಫ್ಟರ್ಸ್ ನಾರ್ಮಲಿ ನಾನು ನಿಮಗೆ ಪ್ಯಾರಲ್ ಶಿಫ್ಟರ್ ಕಾನ್ಸೆಪ್ಟ್ಸ್ ಎಲ್ಲ ಹೇಳಿದೆ ಅಲ್ವಾ, ಅದರ ಒಂದು ಪಾರ್ಟ್ನ ಇಲ್ಲಿ ಶಿಫ್ಟರಲ್ಲಿ ನಾವು ರಿಲೇಟ್ ಮಾಡ್ಬೋದು. ಸೊ ವಿ ಕ್ಯಾನ್ ಜಸ್ಟ್ ಕಂಪ್ರೈಸ್ ಆಲ್ ದಿಸ್ ಆ್ಯಂಡ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಂಪ್ಯೂಟೇಷನಲ್ ಇಂಜಿನ್. ಸೊ ಇದನ್ನು ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೊಂಡು ಒಂದೇ ಅಂಡರ್
single heading you can write all this function. So each and every block in your computational engine work together to increase your execution speed ಅಂತ ಹೇಳ್ಬೋದು. ಎಕ್ಸಿಕ್ಯೂಷನ್ ಸ್ಪೀಡ್ನ ಜಾಸ್ತಿ ಮಾಡೋದಕ್ಕೆ ಒಂದಕ್ಕೊಂದಕ್ಕೆ ರಿಲೇಟ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. That's a very important point regarding computational engine. So moving on, you have input output unit. Input output unit ಅಂತ ಬಂದಾಗ it acts as interface between outside world and DSPs. So ನೀವೇನಾರು ಪೆರಿಫರಲ್ಸ್ನ ಕನೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ದಟ್ಸ್ ದ ಓನ್ಲಿ ವೇ ಯು ಹ್ಯಾವ್, ದಟ್ ಇಸ್ ಇನ್ಪುಟ್ ಔಟ್ಪುಟ್ ಯೂನಿಟ್ ಆರ್ ಕಂಟ್ರೋಲರ್ ಅಂತ ಹೇಳ್ಬೋದು. ಡಿಸ್ಪ್ಲೇಸ್ ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ಸ್ ಆಗಿರ್ಬೋದು, ಆಲ್ ದೋಸ್ ಥಿಂಗ್ಸ್. ಸೊ ಇಲ್ಲೇ ಹೇಳಿದೆ ನಾನು, ಹೈ ಸ್ಪೀಡ್ ಇನ್ಪುಟ್ ಔಟ್ಪುಟ್ ಡಿವೈಸಸ್, ಸೀರಿಯಲ್ ಪ್ಯಾರಲಲ್ ADC, DAC ಎಟ್ಸೆಟ್ರಾ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಯುವರ್ DSP. ಎಲ್ಲದನ್ನು ಕೂಡ ನಾನು ಇಲ್ಲಿ ಹೇಳಿದ್ದೀನಿ ನೋಡಿ. ಪ್ರೋಗ್ರಾಮ್ ಮೆಮರಿ ಇದೆ, ಡೇಟಾ ಮೆಮರಿ, ಕಂಪ್ಯೂಟೇಷನಲ್ ಇಂಜಿನ್, ಇನ್ಪುಟ್ ಔಟ್ಪುಟ್ ಯೂನಿಟ್, ಎವರಿಥಿಂಗ್. ಸೊ ಕಂಪ್ಯೂಟೇಷನಲ್ ಇಂಜಿನಲ್ಲಿ ಅದು ಅಷ್ಟರದ್ದು ಫಂಕ್ಷನ್ಸ್ ಬರೆದ್ಬಿಡಿ, ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್. ಸೊ ಅದಾದಮೇಲೆ ಯು ಹ್ಯಾವ್ ಸಮ್ ಎಕ್ಸಾಂಪಲ್ಸ್ ನೋಡ್ಬೋದು. ನಾನು ಆಗಲೇ ಹೇಳಿದೆ DSP ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ನಾನು ಅದನ್ನು ಹೇಳ್ತೀನಿ ಅಂತೇಳಿ. ಸೊ ಐದರ್ ಯುವರ್ ಆಡಿಯೋ ಆರ್ ವಿಡಿಯೋ ಸಿಗ್ನಲ್ ಪ್ರೊಸೆಸಿಂಗ್, ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್. ಆಡಿಯೋ ವಿಡಿಯೋ ಸಿಗ್ನಲ್ ಅಂತ ಹೇಳಿದ್ರೆ ಟ್ರಾನ್ಸ್ಮಿಷನ್ ಆಫ್ ಆಡಿಯೋ ವಿಡಿಯೋ ಯಾವುದಾರು ಆಗಿರ್ಬೋದು. ಟೆಲಿಕಮ್ಯುನಿಕೇಷನ್ ಅಂತ ಬಂದಾಗ ಸೆಲ್ಯುಲಾರ್ ಟೆಲಿಫೋನಿ ಆಗಿರ್ಬೋದು. ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್ ಅಂತ ಬಂದಾಗ ಟ್ರಾನ್ಸ್ಮಿಟಿಂಗ್ ಆ್ಯಂಡ್ ರಿಸೀವಿಂಗ್ ಯುವರ್ MMS, ಮಲ್ಟಿಮೀಡಿಯಾ ಮೆಸೇಜ್ ಸೆಂಡಿಂಗ್ ಅಂತ ಹೇಳ್ತಾರೆ. ಸೊ ಅದಾಗಿರ್ಬೋದು. ಹಾಗೆ ಯು ಹ್ಯಾವ್ ಅದರ್ ಸಿಗ್ನಲ್ ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಸಚ್ ಆಸ್ FFT ಆ್ಯಂಡ್ DFT ಅಂತ ಹೇಳ್ತಾರೆ. FFT ಅಂತಂದರೆ ಬೇರೆ ಯಾವುದೂ ಅಲ್ಲ, ಇಟ್ ಈಸ್ ಯುವರ್ ಫಾಸ್ಟ್ ಫೋರಿಯರ್ ಟ್ರಾನ್ಸ್ಫಾರ್ಮ್. ಆ್ಯಂಡ್ ದೆನ್ ಹಾಗೆ ಡಿಸ್ಕ್ರೀಟ್ ಫೋರಿಯರ್ ಟ್ರಾನ್ಸ್ಫಾರ್ಮ್. ಇದು ತುಂಬಾ ಡೀಟೇಲ್ಡ್ ಟಾಪಿಕ್ಸ್ ಇದೆ. ಲೆಟ್ ಮಿ ಟೆಲ್ ಯು, ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ ಅಂತೇಳಿ ಇಂಜಿನಿಯರಿಂಗ್ ಒಂದು ಸಬ್ಜೆಕ್ಟ್ ಇದೆ, ಅದರಲ್ಲಿ ಕಂಪ್ಲೀಟಾಗಿ FFT DFT ಎಲ್ಲನೂ ಹೇಳಿದ್ದಾರೆ. ಸೊ ಐ ಡೋಂಟ್ ಯು ಟು, ಇಟ್ಸ್ ಅ ಬಿಟ್ ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್. ಇವಾಗ ನಾವು ಹೇಳಿರೋದು ಕನ್ಫ್ಯೂಸ್ ಆಗ್ಬೋದು. ಈ ಥರದ್ದು ಸಿಗ್ನಲ್ ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಇದೆ ಅಂತೇಳಿ. ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್ ನಿಮ್ಗೆ ಪ್ರಾಬ್ಲಿ ಗೊತ್ತಿರೋ, ಇಟ್ಸ್ ವೆರಿ ಸಿಮಿಲರ್ ಟು ಯುವರ್ ಪ್ರೋಗ್ರೆಷನ್ಸ್ ಎಲ್ಲ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲ ಕೇಳಿರ್ಬೋದು ನೀವು. ಜಾಮೆಟ್ರಿಕ್ ಪ್ರೋಗ್ರೆಷನ್, ಹಾರ್ಮೋನಿಕ್ ಪ್ರೋಗ್ರೆಷನ್, ಅವುಗಳ ಥರ ಸಿಗ್ನಲ್ ಮೇಲೆ ನೀವೇನಾರು ಅಪ್ಲೈ ಮಾಡಿದ್ರೆ ಅದೇ ಆಪ್ರೇಷನ್ಸ್ನ ಯು ಕ್ಯಾನ್ ಕಾಲ್ ಇಟ್ ಆಸ್ ಫಾಸ್ಟ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆ್ಯಂಡ್ ಡಿಸ್ಕ್ರೀಟ್ ಫೋರಿಯರ್ ಟ್ರಾನ್ಸ್ಫಾರ್ಮ್. ಸೊ ವಿ ಹ್ಯಾವ್ ಆಲ್ ದಿಸ್ ಫಂಕ್ಷನ್ಸ್ ರಿಲೇಟೆಡ್ ಟು ಸಿಗ್ನಲ್ ಇನ್ DSP. ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಇದನ್ನು ಕೂಡ ಹೇಳಿರ್ತೀನಿ. ವಿ ಶಲ್ ಮೂವ್ ಆನ್ ಟು ಯುವರ್ ಅದರ್ ಕಾನ್ಸೆಪ್ಟ್ಸ್. ಸೊ ಕಮರ್ಷಿಯಲ್ ಆಫ್ ದ ಶೆಲ್ಫ್ ಕಾಂಪೊನೆಂಟ್ಸ್ ಅಂತ ಹೇಳ್ತಾರೆ. ಸರ್ ಯಾವ್ದು ಸರ್ ಇದು COTs? ಲೆಟ್ ಮಿ ಟೆಲ್ ಯು, ಮೈಕ್ರೋಸಾಫ್ಟ್ ಆಫೀಸ್ ಆಗಿರ್ಬೋದು, ಆರ್ ಎನಿ ಆ್ಯಂಟಿವೈರಸ್ ಸಾಫ್ಟ್ವೇರ್ಸ್ ಆರ್ ಎನಿಥಿಂಗ್, ಯಾವುದೇ ಒಂದು ಸಾಫ್ಟ್ವೇರ್ನ ಕ್ಯಾನ್ ಜಸ್ಟ್ ರಿಲೇಟೆಡ್ ಟು ಕಮರ್ಷಿಯಲ್ ಆಫ್ ದ ಶೆಲ್ಫ್ ಕಾಂಪೊನೆಂಟ್. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮ್ಯಾನುಫ್ಯಾಕ್ಚರರ್ ಇದನ್ನು ಮುಂಚೆನೇ ಇನ್ಸ್ಟಾಲ್ ಮಾಡಿ ಕೊಡೋದಿಲ್ಲ ನಿಮಗೆ. ಸೊ ಇಟ್ ವಿಲ್ ಬಿ ಡಿಸೈನ್ಡ್, ಇಟ್ ವಿಲ್ ಬಿ ಲುಕ್ಡ್ ಇನ್ ಟು, ಆ್ಯಂಡ್ ದೆನ್ ಒಂದು ಸಲ ಇದನ್ನೇನಾದ್ರು ಕನ್ಸ್ಯೂಮರ್ಸಿಗೆ ಕೊಟ್ಬಿಟ್ರೆ ಇಟ್ ಇಸ್ ದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಕನ್ಸ್ಯೂಮರ್. ಅವ್ರು ಏನು ಬೇಕಾದರೂ ಅದರಲ್ಲಿ ಎಡಿಟ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಎನಿಥಿಂಗ್ ಕ್ಯಾನ್ ಬಿ ಡನ್ ರಿಗಾರ್ಡಿಂಗ್ such softwares. Such systems are called as commercial off the shelf component. Examples ಎಲ್ಲ ಕೊಟ್ಟಿದ್ದೀನಿ ನಾನು, ಮೈಕ್ರೋಸಾಫ್ಟ್ ಆಫೀಸ್, ಆ್ಯಂಟಿವೈರಸ್, ಆಲ್ ದೋಸ್ ಥಿಂಗ್ಸ್. ಸೊ ಇದಕ್ಕೆ ಕೆಲವೊಂದು ಅಡ್ವಾಂಟೇಜಸ್ ಇದೆ, ಹಾಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ, ನೋಡೋಣ. ಸೊ ಅಡ್ವಾಂಟೇಜಸ್ ಬಂದು ರೆಡಿ ಟು ಯೂಸ್. ಎಸ್, ಈ ಸಾಫ್ಟ್ವೇರ್ಸ್ಗಳೆಲ್ಲ ಡೈರೆಕ್ಟಾಗಿ ಸಿಗುತ್ತೆ, ಯೂಸ್ ಮಾಡ್ಬೋದು. ಸೊ ಹಾಗೆ ಈಸಿ ಟು ಇಂಟಿಗ್ರೇಟ್ ಅಂತ ಹೇಳ್ತಾರೆ. ಎಸ್, ಈಸಿ ಟು ಇನ್ಸ್ಟಾಲ್, ಆಲ್ ದೋಸ್ ಥಿಂಗ್ಸ್ ಈಸಿಯಾಗಿ ಮಾಡ್ತೀವಿ ನಾವು. ಇಟ್ ರೆಡ್ಯೂಸಸ್ ಡೆವಲಪ್ಮೆಂಟಲ್ ಟೈಮ್ ಅಂತ ಹೇಳ್ತಾರೆ. ಹೌದು, ಯಾವುದೋ ಒಂದು ಲೆಟರ್ ಟೈಪ್ ಮಾಡಬೇಕು ಅಂತ ಹೇಳಿ ನಾನು ಮೈಕ್ರೋಸಾಫ್ಟ್ ವರ್ಡ್ನ ಇವತ್ತು ಇರೋ ಅಂಥ ಅಪ್ಲಿಕೇಶನ್ನ ಯೂಸ್ ಮಾಡೋದು ಹೇಗಿದೆ, ಅದಕ್ಕಿಂತಲೇ ನಾನು ಪ್ರೋಗ್ರಾಮ್ ಮಾಡೋದು ಹೇಗಿದೆ. ಸೊ ದ್ಯಾಟ್ಸ್ ದ ಅಡ್ವಾಂಟೇಜ್. ಇಟ್ ರೆಡ್ಯೂಸಸ್ ಡೆವಲಪ್ಮೆಂಟಲ್ ಟೈಮ್. ಆದರೂ ಕೂಡ ಇದ್ರದ್ದು ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ. ದೇರ್ ಇಸ್ ನೋ ಆಪರೇಷನಲ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ಯಾಂಡರ್ಡ್ಸ್. ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಕೊಡೋದಿಲ್ಲ ಮ್ಯಾನುಫ್ಯಾಕ್ಚರರ್, ಒಂದು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಲ್ಲ ಅಂತ ಹೇಳ್ತಾರೆ. ಇಟ್ಸ್ ರೈಟ್, ನಾಟ್ ಆಲ್ ದ ಟೈಮ್, ಎಲ್ಲ ಟೈಮಲ್ಲೂ ಅಂತ ನಾನು ಎಕ್ಸಾಕ್ಟಾಗಿ ಹೇಳೋಕ್ಕೆ ಬರಲ್ಲ. ಬಟ್ ಸಮ್ ಅಪ್ಲಿಕೇಶನ್ಸ್ ಎಸ್, ದೇ ಆರ್ ಬಿಟ್ ಆಫ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು. ಸ್ಟ್ಯಾಂಡರ್ಡ್ಸ್ನ ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು ಅಂತ ಹೇಳ್ತಾರೆ. ಹಾಗೆ ವೆಂಡರ್ ಆರ್ ಮ್ಯಾನುಫ್ಯಾಕ್ಚರರ್ ಮೇ ಡಿಸ್ಕಂಟಿನ್ಯೂ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಎಸ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಮೈಕ್ರೋಸಾಫ್ಟ್ ಫಸ್ಟ್ ಬಂದಿದ್ದು ಪ್ರಾಬ್ಲಿ XPನ ತಗೊಳ್ಳೋಣ. XP ದೀಸ್ ಡೇಸ್ ಯು ಡೋಂಟ್ ಗೆಟ್ ಎನಿ ಸಾರ್ಟ್ ಆಫ್ ಅಪ್ಡೇಟ್ಸ್ ದರ್ ಇಸ್ ನೋ ಸಚ್ information regarding your applications these days, since they have stopped the production. So these are all the disadvantages of your softwares or commercial off the shelf component compared to any other softwares. But ಇವತ್ತಿನ ದಿನ ಲೈಸೆನ್ಸಿಂಗ್ ಅಂತೆಲ್ಲ ಮಾಡ್ತಾರೆ, and then they are going to do some
and they are going to facilitate with some authentication ಎಲ್ಲ ಮಾಡಿ ಪಾಸ್ವರ್ಡ್ಸ್ ಕೀವರ್ಡ್ಸ್ ಎಲ್ಲ ಕೊಡ್ತಿರೋದ್ರಿಂದ there's a bit advantages, but apart from that it's more advantages and it's more useful for public ಅಂತ ಹೇಳ್ತಾರೆ. So these are all the important concepts regarding or aspects regarding commercial off the shelf components. I hope you got each and every point. Just general topic ಇದೆ ಅಷ್ಟೇ, ಅದು ಬಿಟ್ಟು ಬೇರೆ ಏನೇನಿಲ್ಲ. ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. So we shall discuss your application specific IC and then also programmable logic devices in your next class in a very detailed manner. Detail again ಓದೋಣ, and then followed by memory ಇದೆ, ಮೆಮರಿನೂ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. I hope this class was useful. ಎಲ್ಲ ಆಸ್ಪೆಕ್ಟ್ಸ್ ಕವರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್. That's it for today. Have a good day. Thank you.